ನೀವು ಲ್ಯಾಂಬೋರ್ಗಿನಿ ಕಾರ್ ತಗೊಳ್ಳೋಕ್ಕೆ ನೀವೇ ಅಡ್ವಾನ್ಸ್ ಹಣ ಕೊಟ್ಟಿದ್ರಿ ಅನ್ನೋದನ್ನು ಕೂಡ ಕೇಳ್ಪಟ್ವಿ, ಇದು ನಿಜನಾ ಸರ್? ಮೇಡಮ್, ನಾನು ಅಡ್ವಾನ್ಸ್ ಹಣ ಅಂತಲ್ಲ, ಶರತ್ ಅಂತ ಅವ್ರ ಸ್ನೇಹಿತರಿದ್ದಾರೆ, ಲ್ಯಾಂಬೋರ್ಗಿನಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಹಣ ಕಳಿಸ್ಬಿಡು, ನಾನು ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು ಆ ಟೈಮಲ್ಲಿ. ಯಾಕಂದರೆ ನಾವು ಸ್ಕೆಡ್ಯೂಲ್ ಮಾತಾಡಿರ್ತೀವಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಆಸ್ತಿ ಇಲ್ಲಿ ಸುತ್ತಮುತ್ತ, ಇಲ್ಲಿ ಪಕ್ಕದ ಜಾಗ, ಈ ಗೋಡೆ ಇದೆಯಲ್ಲ, ಗೋಡೆ ಹಿಂದ್ಗಡೆ ಹೋದರೆ 2 ಲ್ಯಾಂಬೋರ್ಗಿನಿ ತೊಗೊಳ್ಳೋಷ್ಟು ರೇಟು. ಅಲ್ಲಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಕೋಳಿ ಸಾಕ್ತಾಯಿದ್ದೀನಿ. ಏನಕ್ಕೆ ಕೋಳಿ ಅಂದರೆ ನನ್ನ ಮಕ್ಕಳಿಗೆ ಮೊಟ್ಟೆ ಬೇಕು ಅಂತ ಕೋಳಿ ಸಾಕ್ತಾಯಿದ್ದೀನಿ. ಮತ್ತು ಇನ್ನು ಬಾಕಿ ನನ್ನ ಪಕ್ಷಿಗಳು ಸಾಕ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, 2 ಲ್ಯಾಂಬೋರ್ಗಿನಿ ಕಾರ್ ತೊಗೊಳ್ಳೋ ದುಡ್ಡಲ್ಲಿ ಕೋಳಿ ಸಾಕ್ತಾಯಿದ್ದೀನಿ ಅಂದರೆ ನಮಗೆ ಇಲ್ಲ ಅಂತಲ್ಲ, ನಮಗೆ ನಿಮಗೆ ಇವ್ರಿಗೆಲ್ಲ ಅವಶ್ಯಕತೆ ಇಲ್ಲ ಅಂತ. ಅವ್ರವ್ರ ಸಾವುಕಾರತನ ನಮ್ಮ ಮನೆಯಲ್ಲಿರೋ ದುಡ್ಡು ಒಡವೆ ನನ್ನ ಮೈ ಮೇಲೆ ಹಾಕ್ಕೊಂಡು ಓಡೋಕ್ಕಾಗ್ತದ? ಅವಶ್ಯಕತೆ ಇಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಜಾಬಲ್ಲಿ ಇಟ್ಕೋಬೇಕು, ಏನು ಬಾಕಿ ಎಲ್ಲ ಮನೆಯಲ್ಲಿ ಖಜಾನಲ್ಲಿ ಇಡಬೇಕಾಗ್ತದೆ. ಸರ್, ಒಂದಷ್ಟು ಕಮೆಂಟ್ಗಳನ್ನ ನೋಡ್ತಾ ಇದ್ದೆ. ದರ್ಶನ್ ಅವರ ಹೆಸರನ್ನು ಹೇಳ್ಕೊಂಡು ಉಮಾಪತಿ ಅವರು ಇವತ್ತು ಹೆಸರು ಮಾಡ್ಕೊಂಡಿದ್ದಾರೆ, ಬಿಲ್ಡಪ್ ತಗೊಳ್ತಿದ್ದಾರೆ ಅಂತ ಅವರ ಅಭಿಮಾನಿಗಳು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್? ಯಾವ ರೀತಿ ಉತ್ತರ ಕೊಡ್ತೀರಾ? ನಾನು ಅವಾಗ ನೋಡಿದ್ದೀನಲ್ಲ ದುಡ್ಡು, ಇವತ್ತಿಗೂ ದರ್ಶನ್ ನೋಡಿಲ್ಲ. ಆ ಮಟ್ಟಕ್ಕೆ ದುಡ್ಡು ನೋಡಿಕೊಂಡೆ ಆ ಥರದ ಕುಟುಂಬದಲ್ಲೇ ಹುಟ್ಟಿರೋದು. ನೀವು ಇವತ್ತು ಇಲ್ಲಿ ಇದಿರಲ್ಲ, 1.5 ಎಕರೆ ಈ ಪೀಸ್ HSR ಲೇಔಟಲ್ಲಿ 1 ಸ್ಕ್ವೇರ್ ಫುಟ್ಟು 45,000 ಬೆಲೆ ಬಾಳ್ತದೆ. ರೆಸಿಡೆನ್ಷಿಯಲ್ ಅಂದರೆ 30,000 ಬೆಲೆ ಬಾಳ್ತದೆ. 1.5 ಎಕರೆಗೆ ಎಷ್ಟಾಯಿತು? ಈ ಸುತ್ತಮುತ್ತ ಎಷ್ಟು ಎಕರೆ ಇದೆ, ನಮ್ಮ ಫ್ಯಾಮಿಲಿದು ಎಷ್ಟು ಪ್ರಾಪರ್ಟಿಗಳಿದ್ದಾವೆ, ಒಂದೊಂದು ಪೀಸು 2 ಎಕರೆ 3 ಎಕರೆ. ನಾವು ಅವ್ರ ಹೆಸರು ಹೇಳ್ಕೊಂಡು ಬದುಕೋದಲ್ಲ, ನಮ್ಮಿಂದ ಅವ್ರು ಅನ್ನ ತಿಂತಾ ಇರೋದು ಅಷ್ಟೇ. ನಾನು ದುಡ್ಡು ಕೊಟ್ಟು ಸಿನಿಮಾ ಮಾಡಿದ್ದೀನಿ, ಪುಕ್ಸಟೆ ಯಾವುದೂ ಮಾಡಿಲ್ಲ. ಏನು ಹೇಳಿ? ಪುಕ್ಸಟೆ ಯಾವುದೂ ಮಾಡಿಲ್ಲ. ದುಡ್ಡು ಕೊಟ್ಟಿದ್ದೀನಿ, ಆ್ಯಕ್ಟ್ ಮಾಡಿಸ್ಕೊಂಡಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ, ಕುಣಿಸಿದ್ದೀನಿ. ಯಾವುದಕ್ಕೂ ಫ್ರೀಯಾಗಿ ಏನೂ ಮಾಡಿಸ್ಕೊಂಡಿಲ್ಲ. ನನ್ನ ಕಾರ್ಯಕ್ರಮಕ್ಕೂ ನಾನು ಕರೀಲಿಲ್ಲ. ನನ್ನ ಮನೇಲಿ ಕಾರ್ಯಕ್ರಮ ಆಯಿತಾ, ಯಾವೊಬ್ಬ ಆ್ಯಕ್ಟ್ರೂ ನಾನು ಕರೆಯಲ್ಲ. ಆ ಥರದ್ದು ಏನಾದರೂ ಇದ್ದರೆ ಚಿಕ್ಕಣ್ಣ ಮಾತ್ರ. ಯಾಕಂದರೆ ಚಿಕ್ಕಣ್ಣ ನನಗೆ ಎಷ್ಟೋ ಸಲ ಒಬ್ಬ ಸ್ನೇಹಿತನಾಗಿ, ನನ್ನ ಸೋದರನಾಗಿ ನಿಂತಿರೋದಕ್ಕೆ ನಾನು ಚಿಕ್ಕಣ್ಣನ ಮನೆ ಕಾರ್ಯಕ್ರಮಕ್ಕೆ ಕರಿತೀನಿ, ಬಿಟ್ಟರೆ ಇನ್ಯಾರೂ ನಾನು ಕರೆಯಲ್ಲ. ಆಮೇಲೆ ಅವ್ರು ಯಾರ್ಯಾರೋ ಬೊಗಳ್ತವೆ ಅಂತ ನೀವೇ ಆಗ್ತಲ್ಲ ಕೆಡಿಸ್ಕೋತೀರ ನೋಡಿ. ಆ ಥರ ಕೇರ್ ಮಾಡೋಂಗೆ ಇದ್ದಿದ್ರೆ, ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಕೊಟ್ಟಿದ್ದೀನಲ್ಲ ದುಡ್ಡು, ನಾನು ಮಲ್ಲತ್ತಳ್ಳಿಯಲ್ಲಿ ಒಂದು ಜಾಗ ಕಾಂಪೌಂಡ್ ಹಾಕ್ಸ್ಕೊಟ್ಟೆ. ಆ ದಮ್ಮಿದ್ದಿದ್ರೆ ಇವ್ರು ಫ್ಯಾನ್ಸಿ ಹಿಡ್ಕೊಂಡು ಯಾಕೆ ಹಾಕ್ಸ್ಬಾರ್ದಾಗಿತ್ತು? ಮಲ್ಲತ್ತಳ್ಳಿಯಲ್ಲಿ ಈ ವಯ್ಯ ಕಾಲಿಡೋಕೆ ಬಿಟ್ಟಿರಲಿಲ್ಲ, ಅಲ್ಲಿ ಯಾರಿಗೋ ಅಲ್ಲಿ ಹೊಡೆದ್ಬಿಟ್ಟಿದ್ರು ಅಂಥೇಳಿ. ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ಸೆಟ್ರೇಟ್ ಮಾಡಿ ಅಲ್ಲಿ ಕಾಂಪೌಂಡ್ ಹಾಕ್ಸ್ದೆ. ಆ ಕೆಪಾಸಿಟಿ ಇವ್ರಿಗೆ ಇರಲಿಲ್ವಂತ ಫ್ಯಾನ್ಸ್ಗಳು ಹೋಗಿ ಅಲ್ಲಿ ಹಾಕ್ಸ್ಬೇಕಾಗಿತ್ತು. ಇವತ್ತೋಗಿ ಬಿಡಿಸೋಕೆ ಹೇಳಿ ಫ್ಯಾನ್ಸ್ಗಳಿಗೆ, ಇರಬೇಕು. ನಿಜ, ಫ್ಯಾನ್ಸ್ ನಿಮ್ಮನ್ನು ಬಿಟ್ಟಿಲ್ಲ. ಇವನ್ ನಮ್ಮ ಮೀಡಿಯಾದವ್ರನ್ನೂ ಕೂಡ ಕೆಟ್ಟ ಮಾತುಗಳಲ್ಲಿ ಬೈತಾರೆ, ಏನೇನೋ ಹೇಳ್ತಾರೆ, ಅಥವಾ ನಮ್ಗಳಿಗೂ ಧಮಕಿ ಹಾಕುವಂಥದ್ದು, ನಮ್ಗಳಿಗೂ ಮೆಸೇಜ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಇದೆ. ಅಷ್ಟು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹೋಗಿ ಈ ಥರ ಧಮಕಿ ಹಾಕೋ ಬದಲು ಆಕೆಗೆ ಸಹಾಯ ಮಾಡ್ಬೋದಲ್ಲ, ಹಣ ಸಂಗ್ರಹ ಮಾಡ್ಬೋದಲ್ಲ, ಆಕೆಯ ಬೆನ್ನೆಲುಬು ನಿಲ್ಬೋದಲ್ಲ, ರೇಣುಕಾಸ್ವಾಮಿಯ ಬೆನ್ನೆಲುಬಿಗೆ ನಿಲ್ಬೋದಲ್ಲ ನಿಜವಾದ ಅಭಿಮಾನಿಗಳಾಗಿದ್ರೆ ಅಂತ ಏನು ಹೇಳ್ತಾರೆ ಸರ್? ಹೌದಲ್ವಾ? ಈ ಥರ ಮಾಡ್ಬೋದಲ್ವ? ನಾನು ಹೇಳೋದೇನಂದ್ರೆ, ನಾವು ಯಾಕೆ ಮಾಡಬೇಕು? ನಾವು ಕೊಲೆ ಮಾಡಿದ್ದೀವ? ಮಾಡಿರೋದು ಅವ್ರು ತಾನೆ. ಇವಾಗ ಮಾಧ್ಯಮದವರು ಒಂದು ಯಾವುದೋ ಒಂದು ಸಿನಿಮಾ ಪಬ್ಲಿಸಿಟಿ ಮಾಡಲಿಲ್ಲಪ್ಪ, ನೀವು ಬ್ಯಾನ್ ಮಾಡಿದ್ರಿ, ಸಿನಿಮಾ ಯಾಕೆ ಓಡಲಿಲ್ಲ? ಮತ್ತೆ ಯಾಕೆ ಲಾಸ್ ಆಯಿತು? ಮಾಡ್ಬೋದಾಗಿತ್ತಲ್ಲ. ಹಂಗೆ ಮಾಧ್ಯಮದವ್ರ ಕೊಡುಗೆ, ನಿರ್ಮಾಪಕರುಗಳ ಕೊಡುಗೆ, ಇವ್ರ ಬೆಳವಣಿಗೆಯಲ್ಲಿ ಭಾಳಷ್ಟು ಇರ್ತದೆ. ಅವ್ರ ಹೆಸರು ಹೇಳ್ಕೊಂಡು ನೀವು ಬದುಕುವಂಥದ್ದಿಲ್ಲ. ನಾನು ಯಾವುದ್ರಲ್ಲೂ ನೋಡ್ತಾ ಇದ್ದೆ, ಇವ್ರು ಇಲ್ಲಾಂದರೆ TRP ಇಲ್ಲ ಅಂತ. ಅಯ್ಯೋ, ನಾನು ಅದೇ ಅಂದ್ಕೊಳ್ಳೋದು, ಇವರೆಲ್ಲ ಒಂಥರ ಬಾವಿಯಲ್ಲಿರೋ ಕಪ್ಪೆ ಅಲ್ಲ, ಯಾವುದೋ ಮೋರಿಯಲ್ಲಿರೋ ಕಪ್ಪೆಗಳಿವೆಲ್ಲ. ಆಮೇಲೆ ಇಂಥವಕ್ಕೆಲ್ಲ ಕೇರು ಮಾಡೋಕ್ಕೆ ಹೋಗಬಾರ್ದು ಮೇಡಮ್. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಪ್ರತಿನಿತ್ಯ ಬದುಕೋ ಇದರಲ್ಲಿ ನಾವೆಲ್ಲ ಬ್ಯುಸಿಯಾಗಿದ್ದೀವಿ. ನಾವು ಯಾರಿಗೋ ತೊಂದರೆ ಕೊಡಬೇಕು, ಯಾವನಿಗೋ ತಿರುಗಿಸಿ ಮಾತಾಡಬೇಕು. ಇವಾಗ ನಾವು ತಿನ್ನೋ ಅನ್ನಕ್ಕೆ ಕಷ್ಟಪಡ್ತಾ ಇದ್ದೀವಿ ಹೊರತು ಉದ್ಧಾರ ಆಗಕ್ಕೆ ಕಷ್ಟಪಡ್ತಿದ್ದೀವಿ, ಇವ್ರು ಹಾಳಾಗಕ್ಕೆ ಕಷ್ಟಪಡ್ತಾಯಿದ್ರು. ಇವತ್ತಿನ ಕಾಲ ಹೆಂಗಿದೆ ಅಂದರೆ, ಕೆಲವೊಂದು ವರ್ಗ ನೀವೆಲ್ಲ ಉದ್ಧಾರ ಆಗಕ್ಕೆ ಕಷ್ಟಪಡ್ತಾ ಇದ್ದೀವಿ, ಇವರೆಲ್ಲ ಹಾಳಾಗಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಅವರೆಲ್ಲ ಸೋ ಕಾಲ್ಡ್ ಏನು ಫ್ಯಾನ್ಸ್ಗಳು ಅಂತ ಹೇಳ್ಕೊಂಡು ಅವರೆಲ್ಲ ಮಾಡಲಿ, ಅವ್ರವ್ರ ಅಭಿಮಾನ ಇಟ್ಕೊಳ್ಳಿ. ಬಟ್ ಅತಿರೇಕ ಮೀರಿದಾಗ ಏನಾಗ್ತದೆ, ಅವ್ರದ್ದು ಲಿಮಿಟ್ಸಲ್ಲಿ ಅವ್ರು ಇರಬೇಕಾಗ್ತದೆ. ಅದನ್ನು ಮೀರಿದಾಗ ಏನಾಗ್ತದೆ, ಕಾನೂನು ದೃಷ್ಟಿಯಲ್ಲಿ ಏನು ಆ್ಯಕ್ಷನ್ ತೊಗೋಬೇಕಾಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.